ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 3 ಸುದ್ದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಮೊದಲ ಸುದ್ದಿ, ಪ್ರಮುಖವಾಗಿ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ್ದು. ಇರಾನ್ ಮೇಲೆ ದಾಳಿ ಮಾಡಿದ ನಂತರ ಅಮೆರಿಕ ಇವತ್ತು ತಾನಾಗಿಯೇ ಕದನ ವಿರಾಮವನ್ನು ಅನಿರ್ದಿಷ್ಟ ಅವಧಿಗೆ ಘೋಷಣೆ ಮಾಡಿದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಅಮೆರಿಕಾದಲ್ಲಿ ಆಂತರಿಕವಾಗಿ ಆದಂತಹ ಕೆಲವೊಂದಿಷ್ಟು ಬದಲಾವಣೆಗಳು ಅನ್ನೋದು ಮೇಲ್ನೋಟಕ್ಕೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅಮೆರಿಕ ಆರ್ಥಿಕವಾಗಿ ಕಳೆದ 40-45 ದಿನಗಳಲ್ಲಿ ಕುಗ್ಗು ಹೋಗ್ಬಿಟ್ಟಿದೆ ಅನ್ನುವಂಥದ್ದೊಂದು ಸುದ್ದಿ. ಹಾಗಾದರೆ ಅಮೆರಿಕ ಕಳೆದ 40 ದಿನಗಳಲ್ಲಿ ಎಷ್ಟು ಹಣವನ್ನು ಇರಾನ್ ಮೇಲಿನ ಯುದ್ಧಕ್ಕೆ ಖರ್ಚು ಮಾಡಿದೆ? ಪರ್ ಸೆಕೆಂಡ್ಗೆ ಅಮೆರಿಕ ಖರ್ಚು ಮಾಡ್ತಾ ಇದ್ದದ್ದೆಷ್ಟು? ಡೀಟೇಲ್ಸ್ ನೋಡ್ತಾ ಹೋಗೋಣ. ಎರಡನೆಯ ಸುದ್ದಿ, ಉತ್ತರ ಕೊರಿಯಾದಲ್ಲಿ ಒಂದು ಕುಟುಂಬ, 9 ಜನರ ಒಂದು ಕುಟುಂಬ ಉತ್ತರ ಕೊರಿಯಾವನ್ನು ದಾಟಿಕೊಂಡು ದಕ್ಷಿಣ ಕೊರಿಯಾಕ್ಕೆ ಬಂದಿದೆ. ಅಂಥದ್ರಲ್ಲಿ ಏನು ವಿಶೇಷ ಇದೆ? ಭಾರತದಿಂದ ಅಮೆರಿಕಕ್ಕೆ ಹೋಗಲ್ವಾ? ಭಾರತದಿಂದ ಚೀನಾಕ್ಕೆ ಹೋಗಲ್ವಾ? ಭಾರತದಿಂದ ಬಾಂಗ್ಲಾದೇಶಕ್ಕೆ ಹೋಗಲ್ವಾ? ಅಲ್ಲಿಂದ ಇಲ್ಲಿಗೆ ಬರಲ್ವಾ ಅನ್ನುವಂಥ ಪ್ರಶ್ನೆಗಳು ನಿಮ್ಮ ಹತ್ರ ಇದ್ದರೆ, ಉತ್ತರ ಕೊರಿಯಾದ ಒಬ್ಬ ವ್ಯಕ್ತಿ ಹೊರಗಡೆ ಬರಬೇಕು ಅಂತ ಹೇಳಿದರೆ ಕಠಿಣ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ಯಾರಿಗೂ ಹೋಗೋದಕ್ಕೆ ಅವಕಾಶ ಇಲ್ಲ, ಪ್ರಾಂತ್ಯಗಳಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ, ವಿದೇಶಗಳಿಗೂ ಕೂಡ ಹೋಗೋದಕ್ಕೆ ಅವಕಾಶ ಇಲ್ಲ. ಹೆಂಗೆ ಬಂತು ಈ ಕುಟುಂಬ? ಎಲ್ಲಿಗೆ ಹೋದ್ರು ಅವರು? ಡೀಟೇಲ್ಸ್ ನೋಡ್ತಾ ಹೋಗೋಣ. ಇನ್ನು ಮೂರನೇ ಸುದ್ದಿ, ಕದನ ವಿರಾಮಕ್ಕೆ ಸಂಬಂಧಪಟ್ಟದ್ದು. ವಿದೇಶಾಂಗ ಸಚಿವ ಅರಾಕ್ಜಿ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ರಷ್ಯಾಕ್ಕೂ ಭೇಟಿ ಕೊಡ್ತಾರಂತೆ, ಒಮಾನ್ಗೂ ಭೇಟಿ ಕೊಡ್ತಾರಂತೆ. ಇದರ ಉದ್ದೇಶ ಏನು? ಎಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಅಮೆರಿಕಾಗೆ ಭಾರಿ ಆರ್ಥಿಕ ಹಿನ್ನಡೆ. ಒಂದು, ಇರಾನ್ ತನ್ನ ಪಾಡಿಗೆ ತಾನಿತ್ತು, ಯಾವುದೇ ಯುದ್ಧಕ್ಕೆ ಹೋಗಿರಲಿಲ್ಲ. ಈ ದೇಶದಲ್ಲಿ ಆಂತರಿಕವಾಗಿ ಕೆಲವೊಂದಿಷ್ಟು ದಂಗೆಗಳು ಶುರುವಾಗಿತ್ತು, ಆಡಳಿತ ವಿರೋಧಿ ಅಲೆ ಸೃಷ್ಟಿಯಾಗಿತ್ತು. ಅಯತಲ್ಲಾ ಅಲಿ ಖಮೇನಿ ವಿರುದ್ಧ ಅವರ ಪಾಡಿಗೆ ಅವರು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದರು. ಎಲ್ಲವೂ ಕೂಡ ತನ್ನ ಪಾಡಿಗೆ ತಾನು ನಡೆದುಕೊಂಡು ಹೋಗ್ತಾ ಇತ್ತು. ಇಂಥದ್ದೇ ಸಮಯವನ್ನು ಬಳಸಿಕೊಂಡಂತಹ ಅಮೆರಿಕ ಯಾವುದೇ ಕಾರಣಕ್ಕೂ ಇವರು ಪರಮಾಣನ್ನು ತಯಾರು ಮಾಡಬಾರ್ದು ಅಂತ ನಿಂತುಬಿಟ್ರು. ಆ ಪರಮಾಣು ವಿಚಾರಕ್ಕೆ ಶುರುವಾದಂತಹ ಫೆಬ್ರವರಿ 26ರ ಸಭೆಯ ನಂತರ 28ನೇ ತಾರೀಕಿಗೆ ಯುದ್ಧ ಶುರುವಾಯಿತಲ್ಲ. ಈ ಯುದ್ಧ ಶುರುವಾದ ನಂತರ ಮುಂದಿನ 40 ದಿನಗಳಲ್ಲಿ ಅಮೆರಿಕ ಆರ್ಥಿಕವಾಗಿ ಯಾಷ್ಟೆಲ್ಲ ಸಾಧ್ಯತೆಗಳಿತ್ತೋ ಆ ಸಾಧ್ಯತೆಗಳನ್ನು ಇರಾನ್ ಮೇಲೆ ಹಾಕಿದರು. ಡೊನಾಲ್ಡ್ ಟ್ರಂಪ್ ಹೇಳಿದರು, ಹಾರ್ಮುಜನ್ನು ಬಂದ್ ಮಾಡು, ಅಂದರೆ ಹಾರ್ಮುಜನ್ನು ನಮ್ಮ ಹತೋಟಿಗೆ ತೆಗೆದುಕೊಳ್ಳುವ ಮುಖಾಂತರ ಇರಾನ್ನ ಆರ್ಥಿಕತೆಗೆ ಪೆಟ್ಟು ಕೊಡ್ತೀವಿ ಅಂತ ಹೇಳಿದರು. ಇರಾನ್ನ ಮೂಲ ಸೌಕರ್ಯಗಳಿಗೆ ಏಟು ಕೊಡೋ ಮುಖಾಂತರ, ಇರಾನ್ನ ಎಲ್ಲ ಸೇತುವೆಗಳನ್ನು ಹೊಡೆದುರುಳಿಸುವ ಮುಖಾಂತರ, ಇರಾನ್ನ ಸರ್ವೋಚ್ಚ ನಾಯಕರನ್ನು ಹೊಡೆದುರುಳಿಸುವ ಮುಖಾಂತರ ಇರಾನ್ನ ಆರ್ಥಿಕತೆಗೆ ನಾವು ಪೆಟ್ಟು ಕೊಡ್ತೀವಿ ಅಂದರು. ವಿಪರ್ಯಾಸ ಅಂದರೆ ಇರಾನ್ನ ಆರ್ಥಿಕತೆ ಏನೂ ಆಗಲಿಲ್ಲ, ಕೆಲವೊಂದಿಷ್ಟು ಹಾನಿಯಾಗಿದೆ. ಆದರೆ ಅದರ ಡಬಲ್ ಹಾನಿಯಾಗಿದ್ದು ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂಥ ಅಮೆರಿಕದ್ದು ಅನ್ನೋದು ಭಾರಿ ಗಮನಿಸಬೇಕಾದಂತಹ ಸಂಗತಿ. ಹಾಗಾದರೆ ಹೆಂಗಾಯ್ತಿದು? ಇರಾನನ್ನು ಕೆಣಕಿ ಕೈ ಸುಟ್ಟುಕೊಂಡ ಅಮೆರಿಕ ಅಂತ. ಹೆಂಗೆ ಕೈ ಸುಟ್ಕೊಳ್ತು? ಹೆಂಗೆ ಸಾಧ್ಯ ಆಯಿತು? ಯುದ್ಧಕ್ಕೆ ಪ್ರತಿದಿನ $1.2 ಬಿಲಿಯನ್ ಹಣವನ್ನು ವ್ಯಯ ಮಾಡಿದ್ದಾರೆ. ಒಂದು ದಿನಕ್ಕೆ $1.2 ಬಿಲಿಯನ್ ಅಂತ ಹೇಳಿದರೆ ಸುಮಾರು 16,000 ಕೋಟಿ ರೂಪಾಯಿ. 16,000 ಕೋಟಿ ರೂಪಾಯಿ ಒಂದು ದಿನಕ್ಕೆ ವಿಶ್ವದ ದೊಡ್ಡಣ್ಣ ಅಂತಹ ಕರೆಸಿಕೊಳ್ಳುವಂಥ ಅಮೆರಿಕ ಖರ್ಚು ಮಾಡಿದಂಥ ಹಣ ಇದು. ಯಾರ ವಿರುದ್ಧ? ಇರಾನ್ನ ವಿರುದ್ಧ. ಅಮೆರಿಕ ಎಂಥದ್ದೇ ಪ್ರಭಾವವನ್ನು ಬಳಸಿಕೊಂಡು ಬಂದಾಗಲೂ ಕೂಡ ಇದೇ ಇರಾನ್ ಅತ್ಯಂತ ಕಡಿಮೆ ಹಣವನ್ನು ವ್ಯಯ ಮಾಡಿ ಯುದ್ಧ ಮಾಡಿದ್ದನ್ನು ನಾವು ಗಮನಿಸಿದ್ದೀವಿ. ಹಾಗಾದರೆ ಏನಾಯ್ತು ಇದು ಘಟನೆ? ಹೆಂಗೆ ಖರ್ಚುಗಳಾಯಿತು? ಡೀಟೇಲ್ಸಿಗೆ ಹೋಗೋದಾದರೆ 28ನೇ ತಾರೀಕಿಗೆ ಯುದ್ಧ ಶುರುವಾಯಿತು. ಅವತ್ತಿನಿಂದ ಇಲ್ಲಿಯ ತನಕ ಜಗತ್ತಿಗೆ 94 ಲಕ್ಷ ಕೋಟಿ ರೂಪಾಯಿ ಹಾನಿಯಾಗಿದೆ. 94 ಲಕ್ಷ ಕೋಟಿ ರೂಪಾಯಿ. ಇದರ ಜೊತೆಗೆ ಮೊದಲ 2 ದಿನಗಳಲ್ಲಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, 28ನೇ ತಾರೀಕಿಗೆ ಯುದ್ಧ ಶುರುವಾಯಿತು. 28 ಮತ್ತು ಮಾರ್ಚ್ 1ನೇ ತಾರೀಕಿಗೆ ಅಮೆರಿಕ 46,500 ಕೋಟಿ ರೂಪಾಯಿಗಳನ್ನು ತನ್ನ ಶಸ್ತ್ರಾಸ್ತ್ರಕ್ಕಾಗಿ ಬಳಕೆ ಮಾಡಿದೆ. ಜಸ್ಟ್ ಇಮ್ಯಾಜಿನ್, 46,500 ಕೋಟಿ ರೂಪಾಯಿನ. ನಾವು ಇದೇ DNAಯಲ್ಲಿ ಮ್ಯಾಡ್ಮ್ಯಾನ್ ಥಿಯರಿ, ಡೊನಾಲ್ಡ್ ಟ್ರಂಪ್ ಹುಚ್ಚರಾಗ್ಬಿಟ್ಟಿದ್ದಾರೆ, ಬೇರೆ ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದಾರೆ ಅಂತೆಲ್ಲ ಮಾತನಾಡಿದಲ್ವಾ, ಅದೆಲ್ಲದಕ್ಕೂ ಕೂಡ ಸಾಕ್ಷಿ ಎನ್ನುವಂತೆ ಇವರು ಖರ್ಚು ಮಾಡಿದಂಥ ಹಣ.
ನಾನು ಅವಾಗ ಹೇಳಿದೆ ಪರ್ ಸೆಕೆಂಡಿಗೆ ಅಮೆರಿಕ ಎಷ್ಟು ಖರ್ಚು ಮಾಡಿದೆ. ಆ ಡೇಟಾವನ್ನು ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎನ್ನುವಂತಹ ಒಂದು ಸಂಸ್ಥೆ ಬಿಡುಗಡೆ ಮಾಡಿದೆ. ಇರಾನ್ ವಿರುದ್ಧದ ಯುದ್ಧದಲ್ಲಿ ಅಮೆರಿಕ ಪ್ರತಿ ಸೆಕೆಂಡಿಗೆ $10,300 ಅಂದರೆ 9.8 ಲಕ್ಷ ರೂಪಾಯಿ, ಹೆಚ್ಚು ಕಡಿಮೆ 10 ಲಕ್ಷ ರೂಪಾಯಿ ಪರ್ ಸೆಕೆಂಡಿಗೆ ಅಮೆರಿಕ ಖರ್ಚು ಮಾಡಿರೋದು. ಇದರ ಜೊತೆಗೆ ಏನಾಯಿತು, ಈ ಜಲ ಬಾಂಬ್ಗಳನ್ನು ಇರಾನ್ನವರು ಹಾಕಿದ್ರು ಹಾರ್ಮುಜ್ನಲ್ಲಿ. ಅದಾದ ನಂತರ ಹಾರ್ಮುಜ್ನಲ್ಲಿ ಯಾವುದೇ ಹಡಗುಗಳ ಓಡಾಡೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಂತೆಲ್ಲ ಅವರು ಮಾತನಾಡಿದರು. ಆ ಬೆಳವಣಿಗೆಗಳ ನಂತರ ಏನಾಯಿತು, ಯಾವುದೇ ಕಾರಣಕ್ಕೂ ಕೂಡ ತೈಲದ ವಿಚಾರಕ್ಕೆ ನಾವು ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಂತೆಲ್ಲ ಅವರು ಮಾತನಾಡಿದರು. ಇದರ ಪರಿಣಾಮ ಏನಾಯಿತು, ಬೆಳವಣಿಗೆ ಯುದ್ಧರಂಗದಲ್ಲಿ ದೊಡ್ಡ ಮಟ್ಟದ ಹೊಡೆತ ಬಿತ್ತು. ಏನೇನಾಯಿತು ಅಂತ ಹೇಳಿದರೆ, ವಿಶ್ವದ ಅಂದರೆ ಅಮೆರಿಕಾದ ಬೊಕ್ಕಸಕ್ಕೆ ದೊಡ್ಡ ಪ್ರಮಾಣದ ಹೊಡೆತ ಕೂಡ ಬಿತ್ತು. ಏನೇನಾಯಿತು ಬೊಕ್ಕಸಕ್ಕೆ, ಸುಮಾರು $1.2 ಬಿಲಿಯನ್ ಅಂದರೆ ಸರಿಸುಮಾರು 10,000 ಕೋಟಿಗೂ ಹಣವನ್ನು ಇವರು ವ್ಯಯ ಮಾಡಿದರು. 10,000 ಕೋಟಿ ಹಣವನ್ನು ವ್ಯಯ ಮಾಡಿದರು. ಒಟ್ಟು ಕಾರ್ಯಾಚರಣೆಗೆ 40 ದಿನಗಳ ಕಾಲ ಏನು ಈ ಕಾರ್ಯಾಚರಣೆ ನಡೀತು. ಈ 40 ದಿನಗಳ ಕಾರ್ಯಾಚರಣೆಗೆ $70 ಬಿಲಿಯನ್ ಖರ್ಚು ಮಾಡಿದೆ ಅಮೆರಿಕ. $70 ಬಿಲಿಯನ್. ಒಂದು ತಿಂಗಳ ಒಟ್ಟಾರೆ ಈ ಖರ್ಚು ಹೇಳ್ತಿದ್ದಾರೆ $36 ಲಕ್ಷ ಬಿಲಿಯನ್ ಅಂತ. ಏನೇನಾಯಿತು ಬೆಳವಣಿಗೆ, ಆರ್ಥಿಕ ಮೇಲೆ ಹೊಡೆತ ಹೆಂಗೆ ಬಿತ್ತು ಅಂತ ಹೇಳಿದರೆ, ಅಮೆರಿಕಾದವರು ಯುದ್ಧ ಶುರು ಮಾಡಿದರು. ಯುದ್ಧ ಶುರುವಾದ ನಂತರ ಅಮೆರಿಕಾದ ಒಟ್ಟಾರೆ ಷೇರು ಮಾರುಕಟ್ಟೆ ಪತನ ಆಗೋದಕ್ಕೆ ಶುರುವಾಯಿತು. ಈ ಷೇರು ಮಾರುಕಟ್ಟೆ ಪತನ ಆಗಿದ್ದರ ಪರಿಣಾಮ ಆಂತರಿಕವಾಗಿ ಖರ್ಚುಗಳು ಜಾಸ್ತಿ ಆಯಿತು. ಎಲ್ಲಿ, ಅಮೆರಿಕಾದಲ್ಲಿ ಖರ್ಚುಗಳು ಜಾಸ್ತಿ ಆಯಿತು. ಇದರಿಂದ ಗ್ರಾಹಕರ ಈ ಸಾಗಾಟ ಆಗಿರ್ಬೋದು, ಗ್ರಾಹಕರ ವೆಚ್ಚದಲ್ಲಿಯೂ ಕೂಡ ಏರಿಕೆ ಆಗೋದಕ್ಕೆ ಶುರುವಾಯಿತು. ಹಣದುಬ್ಬರ ಜಾಸ್ತಿ ಆಯಿತು ಅಮೆರಿಕಾದಲ್ಲಿ. ಇದರ ಜೊತೆಗೆ ಮತ್ತೊಂದು ಪ್ರಮುಖವಾಗಿ ವಿಚಾರ ಅಂತ ಹೇಳಿದರೆ, ಇವರು ಅತಿ ಹೆಚ್ಚು ದುಬಾರಿ ಕ್ಷಿಪಣಿಗಳನ್ನು ಬಳಕೆ ಮಾಡೋದಕ್ಕೆ ಶುರು ಮಾಡಿದರು. ಸಮುದ್ರದ ಮೇಲಿನ ಯುದ್ಧಕ್ಕಾಗಿ ಹಣವನ್ನು ಖರ್ಚು ಮಾಡೋದಕ್ಕೆ ಶುರು ಮಾಡಿದರು. ವಿಮಾನಗಳ ಹಾರಾಟಕ್ಕೆ ಹಣವನ್ನು ಖರ್ಚು ಮಾಡೋದಕ್ಕೆ ಶುರು ಮಾಡಿದರು. ಇವೆಲ್ಲದರ ಪರಿಣಾಮ ಏನಾಗೋದಕ್ಕೆ ಶುರುವಾಯಿತು, $1.2 ಬಿಲಿಯನ್ ಅಂದರೆ 10,000 ಕೋಟಿ ರೂಪಾಯಿ ಹಣ ಇಲ್ಲಿ ಖರ್ಚಾಗೋದಕ್ಕೆ ಶುರುವಾಯಿತು. ಈ ಖರ್ಚು ಶುರುವಾಗೋದಕ್ಕೆ ಶುರುವಾದ ನಂತರ ಇರಾನ್ ಏನು ಮಾಡೋದಕ್ಕೆ ಶುರುವಾಯಿತು, ಇರಾನ್ ಅತಿ ಕಡಿಮೆ ಹಣದಲ್ಲಿ ಅಮೆರಿಕಾದ ವಿರುದ್ಧ ಯುದ್ಧವನ್ನು ಮಾಡಬೇಕು ಅಂತ ಇವರು 16,000 ಕೋಟಿ ರೂಪಾಯಿದ್ದ ಒಂದು ಕ್ಷಿಪಣಿಯನ್ನು ಇರಾನ್ನ ವಿರುದ್ಧ ಹಾರಿಸಿಬಿಟ್ರೆ, ಅವರು ಕೇವಲ 16 ಲಕ್ಷ ರೂಪಾಯಿಯಲ್ಲಿ ತಯಾರಾಗುವಂತಹ ಅತ್ಯಂತ ಕಡಿಮೆ ಖರ್ಚಿನ ಡ್ರೋನ್ಗಳನ್ನಾಗಿರಬಹುದು, ಆತ್ಮಹತ್ಯಾ ಬಾಂಬ್ ಅವುಗಳನ್ನು ಕ್ಷಿಪಣಿಗಳನ್ನು ಉಡಾಯಿಸೋದಾಗಿರ್ಬೋದು, ಕ್ರಾನಿಕೋಜಿ ಅಂತ ನಾವು ಕರೆದ್ವಿ, ಅವುಗಳನ್ನು ಉಡಾವಣೆ ಮಾಡುವ ಪ್ರಯತ್ನವನ್ನು ಮಾಡೋದಕ್ಕೆ ಶುರು ಮಾಡಿದರು. ಇದರ ಪರಿಣಾಮವಾಗಿ ಯುದ್ಧ ರಂಗದಲ್ಲಿ ಅಮೆರಿಕಕ್ಕೆ ದೊಡ್ಡ ಮಟ್ಟದ ಆರ್ಥಿಕ ಹಿನ್ನಡೆ ಆಯಿತು. ಇದರ ಜೊತೆಗೆ ಅಮೆರಿಕ ಈ ಯುದ್ಧ ರಂಗದಲ್ಲಿ ದುಬಾರಿ ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡಿದೆ. ಯಾವ್ಯಾವ ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡಿದೆ, ಟೊಮೊಹಾಕ್ ಕ್ಷಿಪಣಿಗಳು ಅಂತ ಕರೀತಾರೆ. ಈ ಒಂದು ಕ್ಷಿಪಣಿಯ ಬೆಲೆ ಸುಮಾರು $2 ಮಿಲಿಯನ್ ಅಂತ. ಈ ಟೊಮೊಹಾಕ್ ಕ್ಷಿಪಣಿಗಳನ್ನು ಅಮೆರಿಕ ಇರಾನ್ ವಿರುದ್ಧ ಪ್ರಯೋಗ ಮಾಡೋದಕ್ಕೆ ಶುರುವಾಯಿತು. ಇದರ ಪರಿಣಾಮ ಏನಾಯಿತು, ನಾನು ಆವಾಗಲೇ ಹೇಳಿದಾಗ ಇರಾನ್ ಅತಿ ಕಡಿಮೆ ಬೆಲೆಯ ಈ ಯುದ್ಧ ವಿಮಾನಗಳನ್ನು ಬಳಕೆ ಮಾಡೋದಕ್ಕೆ ಶುರುವಾಯಿತು. ಈ ಟೊಮೊಹಾಕ್ ಕ್ಷಿಪಣಿಗಳೇನಿದೆ, ಈ ಕ್ಷಿಪಣಿಗಳ ದರ ಭಾರತೀಯ ಮೌಲ್ಯದಲ್ಲಿ ನಾವು ಹೇಳೋದಾದರೆ 16 ಕೋಟಿ ರೂಪಾಯಿ ಅಂತ ಹೇಳ್ತಾರೆ. ಒಂದು ಟೊಮೊಹಾಕ್ ಕ್ಷಿಪಣಿಗೆ 16 ಕೋಟಿ ರೂಪಾಯಿ. ಇದೇನು, ಸ್ಪಷ್ಟವಾದಂತಹ ಗುರಿಗಳನ್ನು ಹೊಡೆಯೋದಕ್ಕೆ ಬಳಕೆಯಾಗುವಂಥ ಅತ್ಯಾಧುನಿಕವಾಗಿರುವಂತಹ ಈ ಕ್ಷಿಪಣಿ ಇದು. ಆದರೆ 16 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಇದನ್ನು ತೆಗೆದುಕೊಂಡಾಗಲೂ ಕೂಡ ಇದು ಸೀಮಿತ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವಂಥದ್ದು. ಆದರೆ ಯಾಕೆ ಇದನ್ನು ದೊಡ್ಡ ಮಟ್ಟದಲ್ಲಿ ತಯಾರು ಮಾಡೋದಿಲ್ಲ, ಈ ಪ್ರಶ್ನೆಗಳು ಬರುತ್ತೆ. ಯಾಕೆ ರೇಟ್ ಜಾಸ್ತಿ? ಈಗ ನಾವು ಕಾರ್ಗಳಾಗಿರ್ಬೋದು, ಮೊಬೈಲ್ಗಳಾಗಿರ್ಬೋದು, ಬೇರೆ ಬೇರೆ ವೆಹಿಕಲ್ಗಳಾಗಿರ್ಬೋದು, ಅವುಗಳ ಸೇಲು ಕೂಡ ಅಷ್ಟೇ ಇರುತ್ತೆ ಮತ್ತು ಅದನ್ನು ವ್ಯಾಪಕವಾಗಿ ಬಳಕೆ ಮಾಡ್ತಾರೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಅವುಗಳನ್ನು ತಯಾರು ಮಾಡ್ತೀವಿ. ಆದರೆ ಇವುಗಳ ಬಳಕೆಯೂ ಕಡಿಮೆ, ವ್ಯಾಪಕವಾದಂತಹ ಉಪಯೋಗವೂ ಕೂಡ ಕಡಿಮೆ. ಈ ಕಾರಣಕ್ಕಾಗಿ ಕಡಿಮೆ. ಒಂದು ಟೊಮೊಹಾಕ್. ಎರಡನೆಯದ್ದು ಪ್ರಮುಖವಾಗಿ ಪೆಟ್ರಿಯಾಟ್ ಕ್ಷಿಪಣಿ. ನಾವು ಮೊನ್ನೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಇರಾನ್ ಪೆಟ್ರಿಯಾಟ್ ಕ್ಷಿಪಣಿಗಳನ್ನೆಲ್ಲ ಹೊಡೆದು ಉಳಿಸಿಬಿಟ್ಟಿದೆ ಅಂತ. ಇದಕ್ಕೆ 33 ಕೋಟಿ ರೂಪಾಯಿ ಒಂದಕ್ಕೆ ತಯಾರು ಮಾಡೋದಕ್ಕೆ ಇರುವಂಥದ್ದು. 33 ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ. ಅತ್ಯಂತ ವೇಗವಾಗಿ ಹೋಗಿಬಲ್ಲಂತಹ ಒಂದು ಅತ್ಯಾಧುನಿಕವಾಗಿರುವಂಥ ಕ್ಷಿಪಣಿ ಇದು. ಇದನ್ನು ಕೂಡ ಅವರು ಬಳಕೆ ಮಾಡಿದರು. ಇನ್ನೊಂದು ತಾಡ್ ರಕ್ಷಣಾ ವ್ಯವಸ್ಥೆ. ಈ ತಾಡ್ ರಕ್ಷಣಾ ವ್ಯವಸ್ಥೆ ಏನಿದೆ, ಅತ್ಯಂತ ದುಬಾರಿ ಬ್ರಹ್ಮಾಸ್ತ್ರ ಅಂತ ಕರೀತಾರೆ ಇದನ್ನು. ಯಾವ ಕಾರಣಕ್ಕೆ ಅಂತ ಹೇಳಿದರೆ,
ಈ ತಾಡ್ ಕ್ಷಿಪಣಿ ಬಿಡಿ ನೀವು, ಈ ತಾಡ್ ಕ್ಷಿಪಣಿಯನ್ನು ರಚನೆ ಮಾಡೋದಕ್ಕೆ ಬೇಕಾದಂತಹ ಒಂದು ಬ್ಯಾಟ್ರಿಯ ಬೆಲೆ, ಜಸ್ಟ್ ಇಮ್ಯಾಜಿನ್, ಒಂದು ಬ್ಯಾಟ್ರಿಯ ಬೆಲೆ 8,000ದಿಂದ 16,000 ಕೋಟಿ ರೂಪಾಯಿ. ನೀವು ಮೇಲೆ ನೋಡಿದಿರಿ ಟಮಾಹಕ್ ಒಟ್ಟಾರೆ ಕ್ಷಿಪಣಿಯ ಬೆಲೆ 16 ಕೋಟಿ. ಆದರೆ ಇಲ್ಲಿ ಒಟ್ಟಾರೆ ಒಂದು ಬ್ಯಾಟ್ರಿಯ ಬೆಲೆ 16,000 ಕೋಟಿ ರೂಪಾಯಿ ಇದೆ. ಇದರ ಒಟ್ಟಾರೆ ಖರ್ಚು ದೊಡ್ಡ ಪ್ರಮಾಣದಲ್ಲಿ ಖರ್ಚಾಗುತ್ತೆ ಎನ್ನುವಂತಹ ಲೆಕ್ಕಾಚಾರಗಳಿದೆ. ಹೀಗಾಗಿ ಇದು ಎಲ್ಲಕ್ಕಿಂತಲೂ ಕೂಡ ದುಬಾರಿ ಆಗಿರುವಂತಹ ಕ್ಷಿಪಣಿ. ಇದನ್ನು ಅವರು ಬಳಕೆ ಮಾಡಿ ಇರಾನ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟರು. ಇವೆಲ್ಲದರ ಜೊತೆಗೆ ಅಮೇರಿಕಾ ಒಂದು ಕೆಲಸವನ್ನು ಕೂಡ ಮಾಡ್ತು. ಏನು ಅಂತ ಹೇಳಿದರೆ, ಪೆಂಟಗನ್ ವರದಿ ಇದೀಗ ಒಂದು ವರದಿಯನ್ನು ಕೊಟ್ಟಿದೆ. ಅಂದರೆ ಅಮೆರಿಕಾದ ಸೇನೆ ಪೆಂಟಗನ್ ಒಂದು ವರದಿಯನ್ನು ಕೊಟ್ಟಿದೆ. ಏನಂತ? ಲಾಜಿಸ್ಟಿಕ್ಸ್, ಸೈನಿಕರ ಆಹಾರ, ಇಂಧನ, ಮೂಲಸೌಕರ್ಯ ಇದೆಲ್ಲದಕ್ಕೂ ಕೂಡ $15 ಬಿಲಿಯನ್ ಹಣ ಖರ್ಚಾಗಿದೆ ಅಂತ. ಯಾಕಂದರೆ ದೊಡ್ಡ ಪ್ರಮಾಣದಲ್ಲಿ ಒಂದೊಂದು ಈ ಕ್ಷಿಪಣಿಗಳನ್ನು ಚಲಾವಣೆ ಮಾಡೋದಕ್ಕೆ 900,000 ಸೈನಿಕರ ಅವಶ್ಯಕತೆ ಇದೆ. ಇದೇ ನೌಕಾ ದಿಗ್ಬಂಧನವನ್ನು ವಿಧಿಸಿರುವಂತಹ ಅಮೆರಿಕ ಇದೀಗ ಹಾರ್ಮುಜ್ನಲ್ಲಿ ಅತಿ ಹೆಚ್ಚು ಸೈನಿಕರನ್ನು ನಿಯೋಜನೆ ಮಾಡಿದೆ. ಸುಮಾರು 10,000 ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ಗುಪ್ತಚರ ಆಗಿರ್ಬೋದು, ಸೈಬರ್ ಮಾಹಿತಿಗಳನ್ನು ಕಲೆಕ್ಟ್ ಮಾಡೋದಕ್ಕೆ, ಟ್ರ್ಯಾಕಿಂಗು, ಅವರೆಲ್ಲಿ ಬರ್ತಿದ್ದಾರೆ, ಕ್ಷಿಪಣಿಗಳು ಎಲ್ಲಿದೆ, ಅವುಗಳನ್ನು ಹೇಗೆ ಹೊಡೆದುರುಳಿಸಬೇಕು. ನೀವು 4 ಸರ್ವೋಚ್ಚ ನಾಯಕರನ್ನು ಏಕಾಏಕಿಯಾಗಿ ಹೊಡೆದುರುಳಿಸ್ತೀರಿ, ಅಯತುಲ್ಲಾ ಅಲಿ ಖಮೇನಿ ಮಾಡ್ತಾ ಇರುವಂತಹ ಸಭೆಗೆ ನೀವು ನುಗ್ಗಿ ಹೋಗ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂಥ ಪ್ರಿಪರೇಷನ್ ಜಸ್ಟ್ ಯೂಸ್ ಮಾಡಿ, ನೀವು ಅಂದಾಜು ಮಾಡಿಕೊಳ್ಳಿ. ಒಂದು ಸಭೆ ನಡೀತಿರುತ್ತೆ, ಆ ಸಭೆಯಲ್ಲಿ 3 ಜನ ಪ್ರಮುಖ ನಾಯಕರು ಭಾಗವಹಿಸ್ತಿರ್ತಾರೆ. ಆ ಸಭೆಗಳ ಮೇಲೆ ನಾವು ಗುರಿ ಇಟ್ಟನ್ನು ಹೊಡಿಬೇಕು ಅಂತ ಹೇಳಿದರೆ ಅಲ್ಲಿಯ ಗುಪ್ತಚರ ಇಲಾಖೆ ಆಗಿರ್ಬೋದು, ಬೇರೆ ಬೇರೆ ಅಧಿಕಾರಿಗಳು ಮಾಡಿದಂತಹ ಕೆಲಸ, ಅದಕ್ಕೆ ಖರ್ಚಾಗಿರುವಂತಹ ಪ್ರಮಾಣವು ಕೂಡ ದೊಡ್ಡ ಮಟ್ಟದಲ್ಲಿ ಇದೆ. ಇದರ ಜೊತೆಗೆ ಇರಾನ್ನ ಪ್ರತಿದಾಳಿ ಇತ್ತಲ್ಲ, F-15 ಯುದ್ಧ ವಿಮಾನ ಆಗಿರ್ಬೋದು, ಅದಾದ ನಂತರ ಬೇರೆ ಬೇರೆ ವಿಮಾನಗಳ ವಿರುದ್ಧ ಇರಾನ್ನವರು ಏನು ಕಾರ್ಯಾಚರಣೆ ನಡೆಸಿದ್ರು, ಆ ಕಾರ್ಯಾಚರಣೆಗೆ ಬಳಕೆಯಾದಂತಹ ವಿಮಾನಗಳು, ಕ್ಷಿಪಣಿಗಳು ಎಲ್ಲವೂ ಕೂಡ $10 ಬಿಲಿಯನ್ ಅಂತ ಹೇಳ್ತಿದ್ದ. $10 ಬಿಲಿಯನ್ ಅಂತ. ಇದರ ಜೊತೆಗೆ ಮೂಲಸೌಕರ್ಯ ವ್ಯವಸ್ಥೆಗೆ ಅಮೆರಿಕ $15 ಬಿಲಿಯನ್ ಹಣವನ್ನು ಖರ್ಚು ಮಾಡಿದೆ. ಸೈನ್ಯದ ಹೊಟ್ಟೆ ತುಂಬಿಸಬೇಕಲ್ಲ, ಊಟ ಕೊಡಬೇಕಲ್ಲ, ಸೌಕರ್ಯಗಳನ್ನು ಕೊಡಬೇಕು, ಅದಕ್ಕಾಗಿಯೂ ಕೂಡ ದೊಡ್ಡ ಹೊರೆಯಾಗಿ ಅವರಿಗೆ ಪರಿಣಮಿಸಿದೆ. ಈಗ ಡೊನಾಲ್ಡ್ ಟ್ರಂಪ್ ಏನು ಹೇಳಿದ್ರು, ನಾವು ಇರಾನ್ ವಿರುದ್ಧ ಒಂದು ಭೂ ಸೈನ್ಯವನ್ನು ಕೂಡ ತೆಗೆದುಕೊಂಡು ಬಂದು ದಾಳಿ ಮಾಡ್ತೇವೆ ಅಂತ ಹೇಳಿದ್ರು. ಅದಕ್ಕೆ ಕೈ ಹಾಕಿದ್ರ? ಪೂರ್ಣ ಪ್ರಮಾಣದಲ್ಲಿ ಯುದ್ಧವನ್ನು ಮಾಡೋದಕ್ಕೆ ಡೊನಾಲ್ಡ್ ಟ್ರಂಪ್ ಹಿಂದೇಟು ಹಾಕಿದ್ರು ಅಂತ 2 ದಿನಗಳ ಹಿಂದೆ ನೋಡಿದ್ವಿ. ಯಾಕೆ ಅಂತ ಹೇಳಿದರೆ, ಒಂದು ಪೂರ್ಣ ಪ್ರಮಾಣದ ಯುದ್ಧವನ್ನು ಮಾಡಬೇಕು ಅಂತ ಹೇಳಿದರೆ ಅಮೆರಿಕಾದ ಸಿದ್ಧತೆಗಳು ಆ ರೀತಿಯಾಗಿತ್ತ, ಅಥವಾ ಇಸ್ರೇಲ್ನ ಮಾತು ಕೇಳಿಕೊಂಡು ಇರಾನ್ ವಿರುದ್ಧ ಯುದ್ಧಕ್ಕೆ ಬಂದ್ರ, ಇಂಥದ್ದೊಂದು ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಇದೇ ಕಾರಣಕ್ಕಾಗಿ ಅವರು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಹೋಗಲಿಲ್ಲ ಅಂತ. ಇದೆಲ್ಲದರ ಜೊತೆಗೆ ಸಮುದ್ರ ಮೈನ್ ಯುಎಸ್ಗೆ ಹಾಗಾದರೆ ಹೊಡೆತವನ್ನು ಹೆಂಗೆ ಕೊಡ್ತು? ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸಭೆ, ಅವರು ಹೇಳಿದ್ರು ಹಾರ್ಮುಜನ್ನು ಮುಕ್ತ ಮಾಡಬೇಕು ಅಂತ. ಯಾರು? ಅಮೆರಿಕದ. ಆದರೆ ಅವರು ಹೇಳಿದ್ದು ತಾಂತ್ರಿಕವಾಗಿ ಕೆಲವೊಂದಿಷ್ಟು ಬೆಳವಣಿಗೆ ಹಾರ್ಮುಜ್ನಲ್ಲಾಗಿದೆ. ಏನು? ಈ ಸಮುದ್ರ ಮೈನ್ಗಳನ್ನು ಹಾಕಿದ್ದೇವೆ. ಈ ಸಮುದ್ರ ಮೈನ್ಗಳು ಅಂತ ಹೇಳಿದರೆ ಮೊನ್ನೆಯೂ ಕೂಡ ನಾವು ಮಾತನಾಡಿದ್ದೇವೆ ಇದ್ರ ಬಗ್ಗೆ. ಏನು? ಈ ಭೂಭಾಗವನ್ನು ರಕ್ಷಣೆ ಮಾಡೋದಕ್ಕೆ ಈ ಮೈನ್ಸ್ಗಳನ್ನು ಏನು ಹಾಕ್ತಾರೆ, ಅದೇ ರೀತಿಯಾಗಿ ಹಾರ್ಮುಜನ್ನು ರಕ್ಷಣೆ ಮಾಡೋದಕ್ಕೆ ಸಮುದ್ರದ ಅಡಿಯಲ್ಲಿ ಇಡುವಂತಹ ಸ್ಫೋಟಕ ಸಾಧನಗಳಿವು. ಈ ಸ್ಫೋಟಕ ಸಾಧನಗಳನ್ನು ಬಳಸಿಕೊಂಡು ಶತ್ರು ರಾಷ್ಟ್ರಗಳ ಹಡಗುಗಳನ್ನು ಹೊಡೆದುರುಳಿಸೋದು. ಇದ್ರ ಬಗ್ಗೆ ಮೊನ್ನೆ ವಿವರಣೆಯಾಗಿ ನೋಡಿದ್ದೇವೆ. 3 ಥರನಾದಂಥದ್ದಿದೆ. ಒಂದು, ಯಾವುದೇ ಹಡಗು ಟಚ್ ಆಗದೇ ಏಕಾಏಕಿಯಾಗಿ ಹೊಡೆದ್ಬಿಟ್ರೆ ಈ ಸಮುದ್ರದ ಮೈನುಗಳಿಂದ ಶತ್ರುಗಳ ಹಡಗುಗಳನ್ನು ಹೊಡೆದುರುಳಿಸಬಹುದು ಅನ್ನೋದು ಒಂದು. ಎರಡನೇದ್ದು, ಅಲ್ಲಿ ಉಂಟಾಗ್ತಾ ಇರುವಂಥ ಕಾಂತೀಯ ಬೆಳವಣಿಗೆಗಳನ್ನು ಗಮನಿಸಿಕೊಂಡು ಸ್ಫೋಟ ಮಾಡುವಂಥದ್ದು. ಮೂರನೇದ್ದು, ರಿಮೋಟ್ ಕಂಟ್ರೋಲ್ ಮುಖಾಂತರವೂ ಕೂಡ ಈ ಸಮುದ್ರ ಮೈನ್ಗಳನ್ನು ಉಪಯೋಗ ಮಾಡ್ತಾರೆ. ಹಡಗುಗಳ ಹತ್ತಿರ ಬಂದಾಗ ರಿಮೋಟ್ನಿಂದ ವರ್ಕಿಂಗ್ ಮಾಡಿ ಆ ಹಡಗುಗಳನ್ನು ಹೊಡೆದುರುಳಿಸಬಲ್ಲಂತಹ ಶಕ್ತಿ ಸಾಮರ್ಥ್ಯ ಇರುವಂಥದ್ದು ಈ ಸಮುದ್ರ ಮೈನ್ಗಳಿಗೆ. ಈ ಸಮುದ್ರ ಮೈನ್ಗಳನ್ನು ಇರಾನ್ ಹಾರ್ಮುಜ್ನಲ್ಲಿ ಅಲ್ಲಲ್ಲಿ ಹಾಕ್ತು. ಯಾವ ಕಾರಣಕ್ಕಾಗಿ? ಯಾವುದೇ ಹಡಗುಗಳು ಹಾರ್ಮುಜ್ನಿಂದ ಹೊರಗಡೆ ಹೋಗಬಾರದು. ಆ ಮುಖಾಂತರ ತೈಲದ ವಿಚಾರದಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆಗಳು ಆಗಬಹುದು. ಅಂದರೆ ಅದು ಕೆಲವು ಭಾರತ ಸೇರಿದಂತೆ ಚೀನಾ, ರಷ್ಯಾ ಈ ಎಲ್ಲ ವಿಚಾರಗಳಿಗೆ ಕೆಲವೊಂದಿಷ್ಟು ಅವಕಾಶಗಳನ್ನು ಕೊಡ್ತು, ಹೋಗೋದಕ್ಕೆ ಬರೋದಕ್ಕೆ ಎಲ್ಲದಕ್ಕೂ ಕೂಡ. ಆದರೆ ಅಮೆರಿಕ ಸೇರಿದಂತೆ ಬೇರೆ ದೇಶಗಳಿಗೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಅಮೆರಿಕಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿಡ್ತು ಈ ಸಮುದ್ರ ಮೈನ್ಗಳಿಂದ. ಸ್ವತಃ ಇರಾನ್ಗೆ ಗೊತ್ತಾಗಲಿಲ್ಲ ರೀ, ನಾನು ಎಲ್ಲಿಟ್ಟಿದ್ದೀನಿ ಇದನ್ನು, ಏನು ಎತ್ತ ಅಂತ. ಅವುಗಳನ್ನು ಆಳವಾಗಿ ಇರಿಸಲಾಗಿದೆಯೋ. ಮತ್ತೊಂದು ವಿಶೇಷವಾಗಿ ಸಮುದ್ರ ಮೈನ್ಗಳಲ್ಲಿ ಅವು ನಿಂತ ಜಾಗದಲ್ಲಿ ನಿಲ್ಲದೇ ಇರುವಂತಹ ಮೈನ್ಗಳು ಕೂಡ ಬಂದಿದೆ. ಅವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ಬಿಡುತ್ತೆ. ಹೀಗಾಗಿ ಅವುಗಳನ್ನು ಪತ್ತೆ ಮಾಡೋದು ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗಿತ್ತು ಇರಾನ್ಗೆ. ಅದೇ ವಿಚಾರದಲ್ಲಿ ಇದೀಗ ಅವರು ಅವುಗಳನ್ನು ತೆರಿಬೇಕು ಅಂತ.
ಯಾವ ಸಮುದ್ರ ಮೈನುಗಳನ್ನು ತೆರೀಬೇಕು ಅಂತ ಪ್ರಯತ್ನವನ್ನು ಪಡ್ತಿದ್ದಾರೆ. ಆದರೆ ಇವುಗಳನ್ನು ತೆರವುಗೊಳಿಸೋದಕ್ಕೆ 6 ತಿಂಗಳುಗಳ ಸಮಯ ಬೇಕು ಅಂತ ಹೇಳ್ತಿದ್ದಾರೆ. 6 ತಿಂಗಳುಗಳ ಸಮಯ ಬೇಕು. ಹಾಗಾದರೆ ಯಾಕೆ? ಪೆಂಟಗನ್ ವರದಿ ಹೇಳ್ತಾ ಇದೆ, ಈ ಜಲಬಾಂಬ್ಗಳನ್ನು ಪತ್ತೆ ಹಚ್ಚಿ ಇವುಗಳನ್ನು ನಿಷ್ಕ್ರಿಯಗೊಳಿಸಬೇಕು ಅಂತ ಹೇಳಿದರೆ 180 ದಿನಗಳ ಸಮಯ ಬೇಕು ಅಂತ. ಯುದ್ಧ ಶುರುವಾಗಿ 40 ದಿನ ಆಗಿತ್ತು. ಅದಾದ ನಂತರ ಇದೀಗ ಅನಿರ್ದಿಷ್ಟಾವಧಿ ಕದನ ವಿರಾಮ ಮುಂದುವರಿತಾ ಇದೆ. ಇವೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಮುಂದೆ ಏನು ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. 10-15 ಸಾವಿರ ಸೈನಿಕರನ್ನು ಹಾರ್ಮುಜ್ ಸುತ್ತಮುತ್ತ ಅಳವಡಿಸಿದ್ದಾರೆ. ಈಗಾಗಲೇ 2 ನೌಕೆಗಳು ಅಮೆರಿಕಾದಿಂದ ಹಾರ್ಮುಜ್ಗೆ ಬಂದಿರೋದು ನೌಕಾ ದಿಗ್ಬಂಧನದ ಕಾರಣಕ್ಕಾಗಿ. ಇವೆಲ್ಲದರ ನಡುವೆ ಇವುಗಳನ್ನು ತೆರಿಬೇಕು ಅಂತ ಹೇಳಿದರೆ 180 ದಿನ ಬೇಕು. ಯಾವ ಕಾರಣಕ್ಕಾಗಿ? ಒಟ್ಟಾರೆ ಹಾರ್ಮುಜ್ನ ಅಗಲ ವ್ಯಾಪ್ತಿ ಕೇವಲ 33 ಕಿಲೋಮೀಟರ್. ನೀವು ಇರಾನ್ ವಿರುದ್ಧ ಪೂರ್ಣ ಪ್ರಮಾಣದ ಯುದ್ಧ ಮಾಡೋದಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ನಾವು ಒಂದು ಪ್ರಶ್ನೆಗೆ ಉತ್ತರ ತೆಗೆದುಕೊಂಡಿದ್ವಿ. ಇರಾನ್ನ ನೈಸರ್ಗಿಕ ಸೌಂದರ್ಯ ಏನಿದೆ ಅದೆಲ್ಲವೂ ಕೂಡ ಶತ್ರು ರಾಷ್ಟ್ರಗಳಿಗೆ ಶತ್ರುವಾಗೇ ಪರಿಣಮಿಸಿಬಿಟ್ಟಿದೆ. ಹೀಗಾಗಿ ನಾವು ಈಸಿಯಾಗಿ ಇರಾನ್ ಮೇಲೆ ಹೋಗಿ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಅಲ್ಲಿರುವಂಥ ಮರುಭೂಮಿ, ಅಲ್ಲಿರುವಂಥ ಜಲಸಂಧಿ, ಅಲ್ಲಿರುವಂತಹ ದೊಡ್ಡ ತರನಾದಂಥ ಬೆಟ್ಟಗಳು, ಈ ಎಲ್ಲ ಕಾರಣಕ್ಕಾಗಿ ಏಕಾಏಕಿಯಾಗಿ ನಾವು ಹೋಗಿ ಯುದ್ಧವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಹಾರ್ಮುಜ್ನಲ್ಲಿ ಚಿಕ್ಕದಾದಂಥ ಕಿರಿದ ಹಾದಿ ಇರೋ ಕಾರಣಕ್ಕಾಗಿ ಇಲ್ಲಿ ಏಕಾಏಕಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಕೂಡ 180 ದಿನಗಳ ಬೇಕು ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲದರ ಜೊತೆಗೆ ಈ ಯುದ್ಧ ಸಂಪೂರ್ಣವಾಗಿ ನಿಂತರ ಮಾತ್ರ, ಅಂದರೆ ಕಾರ್ಯಾಚರಣೆ ಮಾಡೋದಕ್ಕೆ ಇರಾನ್ ಅಟ್ಯಾಕ್ ಮಾಡ್ತಾರೆ, ಅಮೆರಿಕಾದವರು ಅಟ್ಯಾಕ್ ಮಾಡ್ತಾರೆ, ಈ ಕಾರ್ಯಾಚರಣೆ ಸಂಪೂರ್ಣವಾಗಿ ನಿಂತಾಗಲೇ ಮಾತ್ರ ಎಲ್ಲರೂ ಕೂಡ ಇದರಲ್ಲಿ ಕೆಲಸ ಮಾಡ್ಬೋದು ಅನ್ನುವಂಥ ಲೆಕ್ಕಾಚಾರ ಇದೆ. ಇದಕ್ಕೆ ಬೇರೆ ಥರನಾದಂಥ ವಿಶೇಷವಾದಂತಹ ಡ್ರೋನ್ಗಳು, ರೊಬೋಟಿಕ್ ಯಂತ್ರಗಳು ಇವೆಲ್ಲವೂ ಕೂಡ ಬೇಕು. ಈ ಕಾರಣಕ್ಕಾಗಿ ಸ್ವಲ್ಪ ಡಿಲೇ ಆಗ್ತಿದೆ ಅನ್ನುವಂಥ ಸುದ್ದಿಗಳಿದೆ.